ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮರ್ಯಾದೆಗೇಡು ಹತ್ಯೆ ಆರೋಪಗಳಿಗೆ ಕಠಿಣ ಶಿಕ್ಷೆಯಾಗಲಿ. ದಲಿತ ಹಕ್ಕುಗಳ ಸಮಿತಿ ಒತ್ತಾಯ. ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಕೂಡ್ಲಿಗಿ ತಾಲೂಕು ಸಮಿತಿಯಿಂದ ಗರ್ಭಿಣಿ ಯುವತಿ ಮಾನ್ಯ ಪಟೇಲ ಮರ್ಯಾದೆಗೇಡು ಹತ್ಯೆ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ದ್ವಾರ ಹೊಸಹಳ್ಳಿ ನಾಡ ಕಚೇರಿ ಉಪತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ. ಸಮಾಜದಲ್ಲಿ ಮರ್ಯಾದೆಗೇಡು ಹತ್ಯೆಗಳನ್ನು ತಡೆಗಟ್ಟಲು ನ್ಯಾಯಮೂರ್ತಿ ಜಿಎಸ್ ವರ್ಮಾ ಸಮಿತಿಯ ಶಿಫಾರಸನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಜಿಲ್ಲಾ ಕಾರ್ಯದರ್ಶಿ ಬಿಟಿ ಗುದ್ದಿ, ಎಚ್ಡಿ ಚಂದ್ರಪ್ಪ, ತಿಪ್ಪೇಶ್, ಅಜ್ಜಯ್ಯ, ನಾಗರಾಜ್, ಟಿ ಶಿವಕುಮಾರ್, ಚೌಡಪ್ಪ, ಹನುಮಂತಪ್ಪ, ರಂಗಪ್ಪ, ಹೊನ್ನೂರು ಸ್ವಾಮಿ, ಸುರೇಶ್, ಪರಶುರಾಮ, ಮಹೇಂದ್ರ, ಮಂಜುನಾಥ, ಈಶಪ್ಪ, ನಾಗರಾಜ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿ ಜೆ ಸೊಲ್ಲೇಶ್, ಕೂಡ್ಲಿಗಿ. ನಾವೆಲ್ಲ ಮಾನವರೆಲ್ಲ ಒಂದೇ. ದಾಸ ಶರಣರು ಕೂಡ ಇವತ್ತು ಕುಲವೆಂದು ಒಡೆದಾಡದರಿ ಕುಲದ ನೆಲೆಯನ್ನಾದರೂ ಬಲ್ಲಿರ ಅನ್ನುವಂಥದ್ದನ್ನ ನಾವು ಇವತ್ತು ಕಾಣಬೇಕಾಗಿದೆ. ಇವತ್ತು ಜಾತಿ ಇಲ್ಲ, ನಾವೆಲ್ಲ ಒಂದೇ ಎನ್ನುವಂತ ಈ ಮೂರ್ಖರಿಗೆ ಇಂಥ ಮೂರ್ಖರಿಗೆ ಇವತ್ತು ತೋರಿಸ್ಬೇಕಾಗಿದೆ. ಇದು ಘಟನೆ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಯಾವುದೇ ಒಂದು ರಾಜಕಾರಣ, ಜಾತಿ ರಾಜಕಾರಣ ಇವತ್ತು ರಾಜಕೀಯಕ್ಕೋಸ್ಕರ ನಮ್ಮ ವೋಟ್ಗಳನ್ನ ತಗೊಳ್ಳೋಕ್ಕೋಸ್ಕರ ಜಾತಿ ಇಲ್ಲ, ನಾವೆಲ್ಲ ಒಂದೇ ಅನ್ನುವಂಥ ಮೂರ್ಖರು ಇದನ್ನ ನೋಡ್ಬೇಕು. ಇವತ್ತು ಸಮಾಜ, ದೇಶ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಮನುಷ್ಯತ್ವ ಇಲ್ಲದೆ, ಮಾನವತೆ ಇಲ್ಲದೆ ಇವತ್ತು ಬಂದಿರ್ತಕ್ಕಂಥದ್ದು ಇವತ್ತು ಬಹಳ ಕಠಿಣವಾದಂಥ ಪರಿಸ್ಥಿತಿಯನ್ನ ಇವತ್ತು ಮನುಷ್ಯತ್ವವನ್ನ ಕಳೆದುಕೊಂಡು ಆಗಿರ್ತಕ್ಕಂಥ ಒಂದು ವಿರೋಧವಾಗಿರ್ತಕ್ಕಂಥ ಏನು ಉಗ್ರಪಸ್ ಏನು ಆಯೋಗ ಇವತ್ತು ಶಿಫಾರಸು ಮಾಡಬೇಕು. ವರ್ಮರವರ ಆಯೋಗವನ್ನ ಇವತ್ತು ರಾಜ್ಯ ಸರ್ಕಾರಗಳು ಶಿಫಾರಸು ಮಾಡಬೇಕು. ಇಂಥ ಮರ್ಯಾದೆ ಇವತ್ತು ರಾಜ್ಯದಲ್ಲಿ ಗಳಿಸಬಾರ್ದು ಅನ್ನುವಂಥದ್ದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಇವತ್ತು ಜಾತಿ ಇಲ್ಲ, ನಾವೆಲ್ಲ ಒಂದೇ. ನಮಗೆ ಇವತ್ತು ಎಲ್ಲ ರೀತಿಯಾಗಿ ನಾವೆಲ್ಲ ದೇಶ ಕಟ್ತಕ್ಕಂಥವ್ರು, ದೇಶವನ್ನ ಉಳಿಸ್ತಕ್ಕಂಥವ್ರು ಅಂತೇಳಿ ಬಣ್ಣಗಳನ್ನ ಮಾತನಾಡಿ ಇವತ್ತು ಓಟ್ಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ರಾಜ್ಯದ ಜಾತಿ ಮತ್ತು ಧರ್ಮವನ್ನ ಮುಂದಿಟ್ಟು ಮನುಷ್ಯತ್ವವನ್ನ ಇಲ್ಲದೆ ಇವತ್ತು ಕೊಲೆ ಮಾಡ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ಇವತ್ತು ಮನುಷ್ಯತ್ವವನ್ನು ಕಳೆದುಕೊಂಡು ಇವತ್ತು ಇಂತಹ ಕ್ರೂರಕ್ಕೆ ಇವತ್ತು ನಾವೆಲ್ಲ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇದನ್ನ ಇಡೀ ರಾಜ್ಯದಲ್ಲಿ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ. ಆದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಮತ್ತೆ ಪುನರ್ ಕಳಿಸಬಾರ್ದು. ಯಾವುದೇ ರೀತಿಯಿಂದ ಇಂತಹ ಘಟನೆಗಳು ನಡೆದರೆ ನಾವು ಅದರ ವಿರುದ್ಧವಾಗಿ ಸಂವಿಧಾನದ ಹಕ್ಕು ಪರವಾಗಿ ನಾವು ಸಂವಿಧಾನದ ಇವತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದಂತ ಈ ಘಟನೆ ನಡೆಸ್ಕೊಂಡು ಆಗ್ತಾ ಇದೆ. ಇವತ್ತು ಏನು ಜಾತಿ ಇಲ್ಲ ಅಂತೇಳಿ ಜಾತಿವಾದಿಗಳು ಇವತ್ತು ಧರ್ಮ ಹೆಸರು ಹೇಳಿ ಇವತ್ತು ತನ್ನ ಮಗಳನ್ನ ಇವತ್ತು ಕೊಲೆ ಮಾಡ್ತಕ್ಕಂಥ ಕೆಲಸ ಹೀನಾಯ ಕೃತ್ಯ ಇದು ಎನ್ನುವಂಥದ್ದನ್ನ, ಜಾತಿ ನಶೆ ಏನಿದ್ರೆ ಇವತ್ತು ಏನ್ ಬೇಕಾದ್ರೂ ಮಾಡ್ತಾರೆ ಈ ಮನುಷ್ಯರನ್ನುವಂಥದ್ದನ್ನ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ವಿಚಾರವಾಗಿ ಗಮನ ಹರಿಸಿ ಇವತ್ತು ಕಠಿಣ ಶಿಕ್ಷೆಯನ್ನ ಅವರ 14 ಜನರಿಗೆ ಮತ್ತು ಪ್ರಕಾಶ್ ಪಾಟೀಲ್ ಅವರ ಕುಟುಂಬದ ಸೇರಿ ಅವರ ಏನು 14 ಜನರಿಗೆ ಇವತ್ತು ಕಠಿಣ ಶಿಕ್ಷೆ ಆಗಬೇಕು, ಎಲ್ಲ ಶಿಕ್ಷೆಗಳ ಒಳಪಡಿಸಬೇಕು. ಮತ್ತು ಏನು ವಿವೇಕಾನಂದ ಅನ್ನುವಂಥ ಏನು ಅಪ್ರಾಪ್ತ ಮತ್ತು ಎಜುಕೇಶನ್ ಇರ್ತಕ್ಕಂಥ ಏನು ಯುವಕ ಪ್ರೀತಿ ಮಾಡಿದ್ದು ಅವನಿಗೆ ಕಾನೂನು ರೀತಿಯಾಗಿ ಅವನಿಗೆ ಭದ್ರತೆ ಒದಗಿಸಿಕೊಡ್ಬೇಕು, ಅವನಿಗೆ ಆರ್ಥಿಕ ಮಟ್ಟ ಭೂಮಿಯನ್ನ ಕೊಡಬೇಕು. ಅವರಿಗೆ ಏನಾದರೂ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತ ಸ್ಥಿತಿಯಲ್ಲಿ ಸರ್ಕಾರಗಳು ನಡೆಸ್ಕೊಡ್ಬೇಕಂತೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
ಜಾತಿ ತಾರತಮ್ಯ, ಜಾತಿ ದ್ವೇಷ, ಅಸ್ಪೃಶ್ಯ ದಲಿತರನ್ನು ಒಪ್ಪಿಕೊಳ್ಳಲಾಗದಂತಹ ಮನಸ್ಥಿತಿ ಆಳವಾಗಿದೆ ಎಂಬುದಕ್ಕೆ ಈಗ ನನಗೆ ಸಾಕ್ಷಿಯಾಗಿದೆ. ಗರ್ಭಿಣಿಯಾದ ತನ್ನ ಮಗಳನ್ನೇ ಅಮಾನುಷವಾಗಿ ತಂದೆ ಹೊಡೆಯುವ ಜಾತಿ ದೃಷ್ಟಿಯ ಘನಗೂಢವಾಗಿದೆ. ಜಾತಿ ತಾರತಮ್ಯ, ಜಾತಿ ದ್ವೇಷ, ಅಸ್ಪೃಶ್ಯತೆ ಯುವತಿ ಮಾನ್ಯ ರುಕ್ಮಿಣಿ ಹಾಗೂ ಆಕೆಯ ಪತಿ ವಿವೇಕಾನಂದ ಉತ್ತಮ ಶಿಕ್ಷಣ ಪಡೆಯುವಂತೆ ಉತ್ತಮ ಭವಿಷ್ಯವನ್ನು ಆದರೆ ಜಾತಿಯ ಮುಖ್ಯದಲ್ಲಿರುವ ಶಿಕ್ಷಣ ಪ್ರಮುಖ ಮಾನವರಿಗೆ ಮನೆಯವರು ಮಗಳ ದಲಿತ ಯುವಕರನ್ನು ಮದುವೆಯಾದ ಮಾಡಿ ಅಮಾನುಷವಾಗಿ ಹತ್ಯೆ ಮಾಡುವುದು ಜಾತಿ ವಿಷಯ ವ್ಯವಸ್ಥೆ ಜಗತ್ತಿನಂತೆಯೇ ಗರ್ಭದಲ್ಲಿರುವ ಶಿಶುವನ್ನು ಹತ್ಯೆ ಮಾಡುವುದಾದರೂ ಹೇಗೆ ಮರ್ಯಾದತೆ ಆದಗರಂತೆ ಮಾನವ ಸರ್ಕಾರ ಅಂತರ್ಜಾತೀಯವಾದ ಎಲ್ಲ ಹಾಗೂ ಮೀಸಲಾತಿ ಸಂಸ್ಥೆಗಳ ಸೇರಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಮುಂದೆ ಈ ರೀತಿ ಘಟನೆಗಳು ನಡೆದಂತೆ ಈಗಾಗಲೇ ಮರ್ಯಾದೆ ಹತ್ಯೆಗೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಜದಲ್ಲಿ ಮರ್ಯಾದೆಗೆ ಹತ್ಯೆಗಳನ್ನು ತಡೆಗಟ್ಟಲು ನ್ಯಾಯಮೂರ್ತಿ ಜಿ.ಎಸ್. ವರ್ಮಾ ಸಮಿತಿಯ ಹಾಗೂ ಪ್ರಜಾಪ್ರಭುತ್ವ ಸಮಿತಿ ಬಾಕಿ ಶಿಫಾರಸುಗಳನ್ನು ಬಳಿಸುವುದನ್ನು ಮಾನ್ಯ ಪಡೆ ಜಯವಾಗಲಿ, ಜಯವಾಗಲಿ, ಜಾತಿವಾದ ನಾಶವಾಗಲಿ, ಮನುವಾದ ನಾಶವಾಗಲಿ, ಅಸ್ಪೃಶ್ಯದ ಆಚರಣೆ ನಾಶವಾಗಲಿ, ಬೇಕೇ ಬೇಕು, ಮಾನ್ಯ ಪಟೇಲ್ಗೆ ನ್ಯಾಯ ಸಿಗಲೇಬೇಕು.